ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್. ಇವತ್ತು ಚಂಬಳಿಕೆ ಕಡ್ಡಿಯಿಂದ ಒಂದು ತಮಟೆ ಕೂಡನ ಮಾಡೋಣ ಅಂತ ಅನ್ಕೊಂಡಿದೀನಿ. ಆ ಕೂಡ ಹೇಗ್ ಬರುತ್ತೆ ಅಂತ ಈ ವಿಡಿಯೋದ ಮೂಲಕ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾನು ಚೆಕ್ ಬಂದಿರೋಂತ ಚಂಬಳಿಕೆ ಕಡ್ಡಿನ ನಾನು ತಗೊಬಂದಿದ್ದೀನಿ. ಅದು ಯಾವ ರೀತಿ ಚೆಕ್ ಬಂದಿರಬೇಕು ಅಂತಂದ್ರೆ ನೋಡಿ, ಈ ರೀತಿ ಚೆಕ್ ಬಂದಿರಬೇಕು. ಮಧ್ಯದಲ್ಲಿ ಕಪ್ಪು ಕಾಣಿಸ್ತದಲ್ಲ, ಅದನ್ನ ನಾವು ಚೇಗು ಅಂತ ಹೇಳ್ತೀವಿ. ಚಂಬಳಿಕೆ ಗಿಡ ತುಂಬಾ ದಪ್ಪಾಗಿದ್ರೆ ಮಾತ್ರ ಚೇಕ್ ಬರ್ತದೆ, ಇಲ್ದ್ರೆ ಸಣ್ಣ ಪಣ್ಣ ಇದ್ರೆ ಚೇಕ್ ಬಂದಿರಲ್ಲ. ಇನ್ನ ಅದು ಚೇಕ್ ಬಂದಿರೋಂತ ಕಡ್ಡಿನ ಕಡ್ಕ ಬಂದಿದ್ದೀನಿ. ಇದನ್ನ ನೀಟಾಗಿ ನಾವು ಹೊರ್ಕಬೇಕು. ಕುಡ್ಲೊಳಗೆ ಮೊದ್ಲು ಸಣ್ಣ ಮಾಡ್ಕೋಬೇಕು. ಕುಡ್ಲು ತಕೊಂಡು ಸಣ್ಣ ಮಾಡ್ದಾದ್ಮೇಲೆ ಚಾಕ್ ತಕೊಂಡು ಹೊರ್ಕಬೇಕು. ಕಡ್ಡಿನ ಹೊರಿಬೇಕಾದ್ರೆ ನೀಟಾಗಿ ಹೊರ್ಕಬೇಕು, ಇಲ್ದೆ ಹೋದ್ರೆ ಮಧ್ಯದಲ್ಲಿ ಮಾರ್ಕ್ ಬಂದ್ಬಿಡ್ತದೆ. ಕಡ್ಡಿ ಹೊರಿಬೇಕಾದ್ರೆ ಒಂದೇ ಸಮನಾಗಿರೋ ತರ ನಾವು ಹೊರಿಬೇಕು. ಕೆಳಗಡೆ ಹಿಡ್ಕೊಳತಾವು ಒಂದ್ ಸ್ವಲ್ಪ ದಪ್ಪಗಿರ್ಬೇಕು, ಮ್ಯಾಗಡೆ ಒಂದ್ ಸ್ವಲ್ಪ ಸಣ್ಣಕ್ಕಿರ್ಬೇಕು. ಆದ್ರೆ ಒಂದೇ ಸಮನಾಗಿರ್ಬೇಕು ಕಡ್ಡಿ ಒಂದ್ ಹದ ಮಾಡೋ ತನಕ ಇದೇ ತರ ನಾವು ಹೊರ್ಕೊಂಡು ಬರ್ಬೇಕು, ಕೆಳಗಡೆ ಮ್ಯಾಗಡೆ ಎಲ್ಲ. ಕಡ್ಡಿನ ಚಾಕೆಲಿ ಹೊರ್ಕೊಂಡಾದ್ಮೇಲೆ ಸಾನ್ ಪೇಪರ್ ತಕೊಂಡು ಉಜ್ಕೋಬೇಕು. ಚಾಕೆಲಿ ಹೊರೆಯುವಾಗ ಗೊತ್ತಾಗೋದಿಲ್ಲ, ಸಾನ್ ಪೇಪರ್ ಅಲ್ಲಿ ಉಜ್ಜುವಾಗ ಎಲ್ಲಿ ದಪ್ಪ ಇರ್ತದೆ, ಎಲ್ಲಿ ಸಣ್ಣ ಇರ್ತದೆ ಅದನ್ನೆಲ್ಲ ನೋಡ್ಕೊಂಡು ಎಲ್ಲೆಲ್ಲಿ ಉಜ್ಜಬೇಕೋ ಅಲ್ಲಿ ಸಾನ್ ಪೇಪರ್ ತಕೊಂಡು ಚೆನ್ನಾಗಿ ತಿಕ್ಕಿದ್ರೆ ಒಂದು ಸಮನಕ್ಕೆ ಕೂಡ ಬರ್ತದೆ. ಸಾನ್ ಪೇಪರ್ ಅಲ್ಲಿ ಉಜ್ಜಿದ್ರೆ ಕಡ್ಡಿ ನೈಸ್ಗೂ ಆಗ್ಬೇಕು ಹಾಗೂ ಸಣ್ಣನೂ ಆಗ್ಬೇಕು. ಆ ರೀತಿ ಕೂಡನ ಉಚ್ಕೋಬೇಕು ಸಾನ್ ಪೇಪರ್ ಅಲ್ಲಿ. ಈ ಸಾನ್ ಪೇಪರ್ ಬಂದು ಕಡ್ಡಿ ನೈಸ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಸಾನ್ ಪೇಪರ್ ಅಲ್ಲಿ ಸುಮಾರು ತರ ಸಾನ್ ಪೇಪರ್ ಗಳವೆ, ಅದ್ರೊಳಗೆ ನಾವು ಹಾರ್ಡ್ ಆಗಿರೋದು ಈ ತರ ಸಾನ್ ಪೇಪರ್ ನ ತಗೋತೀವಿ. ಕಡ್ಡಿ ನೈಸ್ ಮಾಡ್ಬೇಕಾದ್ರೆ ಈ ತರ ಸಾನ್ ಪೇಪರ್ ನ ತಕೊಂಡು ನಾವು ಕಡ್ಡಿನ ನೈಸ್ ಮಾಡ್ಕೋತೀವಿ. ಇವೆರಡು ಪೇಪರ್ಗಳನ್ನ ತಕೊಂಡು ಚೆನ್ನಾಗಿ ಉಜ್ಜಿದ್ರೆ ತಮಟೆ ಕೂಡ ರೆಡಿ ಆಗುತ್ತೆ. ನಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕೂಡನ ಅಳತೆ ತಕೊಂಡು ಕಟ್ ಮಾಡ್ಕೊಂಡು ಸಾನ್ ಪೇಪರ್ ಅಲ್ಲಿ ಉಜ್ಕೊಂಡು ಕಡ್ಡಿನ ನೈಸ್ ಮಾಡ್ಕೊಂಡ್ರೆ ಕಡ್ಡಿ ನೋಡಿ ಈ ತರ ಇರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಎಲ್ಲರೂ ಫಾಲೋ ಮಾಡಿ ಅಂತ ಕೇಳ್ತಾ, ಸುಮಾರು ಜನ ಚಂಬಳಿಕೆ ಗಿಡ ಯಾವ ತರ ಇರ್ತದೆ ತೋರಿಸಿ ಅಂತ ಕೇಳಿದ್ರಿ. ಅದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಜಾನಪದ.